ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವ ಕಷಾಯ ತಗೊಳ್ಳಿ. ಅಲ್ಲಿಡಮ್ಮ. ಭಾವ ಇದು ದೇಹಕ್ಕೆ ತಂಪು, ಮೊದಲೇ ಬಿಸಿಲು ತುಂಬ ಇದೆ, ಇದನ್ನು ಕೊಡಿರಿ. ಲಾಯರ್ ಏನಂದ್ರು? ಅವ್ರದ್ದು ಅದೇ ರಾಗ ಅದೇ ಹಾಡು ಕಣಮ್ಮ. ಕೇಸು ಬಹಳ ಬಲವಾಗಿದೆ, ಏನು ಮಾಡೋಕ್ಕಾಗಲ್ಲ ಅಂದರು. ನಾನು ಆದಷ್ಟು ಪ್ರಯತ್ನ ಪಡಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ ದಯವೆಚ್ಚ ಹೇಗಿದೆಯೋ. ಭಾವ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಮನೆ ಸೊಸೆನೆ ಮನೆ ಮಗನ ಅರೆಸ್ಟ್ ಮಾಡಿರೋದು, ಇನ್ನೊಂದು ಕಡೆ ನಮ್ಮ ಮನೆ ಮಗನಿಗೆ ನಾವೇ ಬೇಲ್ ಕೊಡ್ಸಕ್ ಆಗ್ತಿಲ್ಲ ಅನ್ನೋದು. ಏನು ಮಾಡೋದಮ್ಮ ಊರ್ಮಿಳ, ಎಲ್ಲ ನಮ್ಮ ಹಣೆ ಬರ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ. ನಾನಂತೂ ಎಲ್ಲ ಕಡೆಯಿಂದನೂ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಯಾವುದೂ ಫಲ ಸಿಗ್ತಾ ಇಲ್ಲ. ಸತ್ಯನ ನಾವು ಅಗತ್ಯಕ್ಕಿಂತ ಜಾಸ್ತಿನೇ ನಂಬುದ್ವೇನೋ ಅಂತ ಅನ್ನಿಸ್ತಾ ಇದೆ ಭಾವ. ಹಾವನ್ನ ಕರ್ಕೊಂಡು ಬಂದು ಹಾಲಿರಿದ್ವಿ ಅಂತ ಅನ್ನಿಸ್ತಾ ಇದೆ. ಊರ್ಮಿಳ, ಅವಳು ಮಾಡಿದ ತಪ್ಪೆ, ಆದರೆ ಅವಳು ನಂಬಿದ್ದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲಮ್ಮ. ನಂಬಿಕೆ ಅನ್ನೋದೇ ಬದುಕಲ್ವಾ? ಯಾರು ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ? ನಾವೆಲ್ಲರೂ ಅವಳನ್ನ ಸೊಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆ ಮಗಳ ಥರ ನೋಡ್ಕೊಂಡ್ವಿ. ಕಾರ್ತಿಕ್ಕಿಂತ ಒಂದ್ ಕೈ ಹೆಚ್ಚು ಇವಳನ್ನ ಪ್ರೀತಿ ಮಾಡಿದ್ವಿ. ಆದ್ರೆ ಆ ಪ್ರೀತಿ ವಿಶ್ವಾಸಕ್ಕೆ ಕೊಳ್ಳೆ ಇಟ್ಬಿಟ್ಲಲ್ಲ ಭಾವ. ನೋಡಮ್ಮ, ಆಗಿದ್ದಾಗೋಗಿದೆ. ಸುಮ್ಮನೆ ಅವಳನ್ನ ದೂರ ಕೂತ್ರೆ ನಮ್ಮ ಕೆಲಸ ಆಗೋದಿಲ್ಲ. ಸದ್ಯಕ್ಕೆ ನಮ್ಮ ಕೆಲಸ ಆಗಬೇಕಾಗಿರೋದು ಅಂದರೆ ಕಾರ್ತಿಕು ಜೈಲಿಂದ ಹೊರಗಡೆ ಬರೋದು. ನಾನು ಅಕ್ಕ ಅಂತೂ ಇರೋ ಬರೋ ದೇವಸ್ಥಾನಕ್ಕೆಲ್ಲ ಹರಕೆ ಕಟ್ಕೊಂಡಿದ್ದೀವಿ ಭಾವ. ಖಂಡಿತವಾಗ್ಲೂ ನಾವು ನಂಬಿರೋ ದೇವರು ನಮ್ಮನ್ನ ಕೈ ಬಿಡಲ್ಲ, ಆ ನಂಬಿಕೆ ನನಗಿದೆ. ಸಾಕ್ಷಿ ಎಲ್ಲ ಅವನ ವಿರುದ್ಧವಾಗಿಯೇ ಇದೆಯಲ್ಲ ಊರ್ಮಿಳ. ಅವನನ್ನು ಈಗ ಆ ದೇವರೇ ಕಾಪಾಡಬೇಕು. ಆದಷ್ಟು ಬೇಗ ನನ್ನ ಮಗ ಮನೆಗೆ ಬಂದರೆ ಸಾಕು. ಹೌದು, ನಿಮ್ಮ ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ? ಅಕ್ಕ ಕಾರ್ತಿಗೆ ಅಂತ ಊಟ ತಗೊಂಡು ಸ್ಟೇಷನ್ಗೆ ಹೋಗಿದ್ದಾಳೆ. ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ನಮಗೆ ಈ ವಯಸ್ಸಲ್ಲಿ ಆ ದೇವರು ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಅಕ್ಕ ಅಂತೂ ತುಂಬ ಕುಗ್ಗೋಗಿದ್ದಾಳೆ ಭಾವ. ಈ ಬೋರ್ಡಿಂಗ್ ಸ್ಕೂಲ್ಗೆ ಮಕ್ಕಳನ್ನ ನೋಡೋದಕ್ಕೆ ತುಂಬ ಆಸೆ ಬೇಜಾರಿಂದ ಹೋಗ್ತಾರಲ್ಲ, ಆ ಥರ ಕಾರ್ತಿನ ನೋಡೋದಕ್ಕೆ ಸ್ಟೇಷನ್ಗೆ ಹೋದ್ಲು. ಅವಳನ್ನು ನೋಡ್ತಿದ್ರೆ ನನಗೆ ತುಂಬ ಸಂಕಟ ಆಗ್ತಿದೆ ಭಾವ. ಅತ್ತೆ ಅತ್ತೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅತ್ತೆ ಅತ್ತೆ, ಮುಟ್ಬೇಡ ನನ್ನನ್ನು. ಇಲ್ಲ ಅತ್ತೆ, ಇದು ನನ್ನ ಕೈಯಿಂದ. ನಿನ್ನ ಕೈಯಿಂದ ಆಗ್ಬಾರ್ದಿರೋ ಕೆಲಸ ಆಗೋಯ್ತು ಅಲ್ವಾ? ನಾನೇನ್ ಕೇಳಿದ್ದೆ ನಿನಗೆ? ಒಂದೇ ಒಂದು ಮಾತು ತಡಿಸ್ಕೊಡು ಅಂತ. ನನ್ನ ಮಗನಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ಥರ ಯಾವ ಅನ್ಯಾಯನೂ ಆಗಬಾರ್ದು ಅಂತ ಕೇಳ್ಕೊಂಡಿದ್ದೆ ತಾನೆ. ಹಾಗೆ ನೀನು ನೋಡ್ಕೋಬೇಕು ಅಂತ ಹೇಳಿದ್ದೆ ತಾನೆ. ಅದಕ್ಕೆ ನೀನು ಸರಿ ಅಂತ ಮಾತು ಕೊಟ್ಟಿದ್ದೆ ತಾನೆ. ಆದ್ರೆ ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಕಣೆ. ಯಾಕೆ ಹೀಗೆ ಮಾಡಿದೆ ಹೇಳು? ನನ್ನ ಮಗ ಹೆಂಡತಿ ಚೆನ್ನಾಗಿ ಓದ್ಲಿ, ದೊಡ್ಡ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಆಸೆ ಪಟ್ಟಿದ್ದಕ್ಕೆ ಅವನಿಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟೆ. ಅತ್ತೆ, ಒಂದೇ ಒಂದ್ಸಲಿ ನನ್ನ ಮಾತು ಕೇಳಿ ಅತ್ತೆ. ನಿನ್ ಮಾತೇನೇ ಕೇಳೋದು? ನಿನ್ ಮಾತು ಕೇಳಿದ್ದಕ್ಕೆ ಅಲ್ವಾ ನಮಗೆ ನನ್ನ ಮಗನಿಗೆ ಇಂಥ ಸ್ಥಿತಿ ಬಂದಿರೋದು. ಕಾರ್ತಿಕನ್ನ ಯಾರು ಮುಟ್ಟಕ್ ಬಿಡಲ್ಲ ಅಂದಿದ್ದೆ, ಅದಕ್ಕೆ ನೀನೇ ನನ್ನ ಮಗನ ಹೊಡೆದು ಬಿಟ್ಟಿಯಾ?
ನಿಜವಾಗ್ಲೂ ನಾನು ಕಾರ್ತಿಕ್ನ ಹೊಡೆದಿಲ್ಲ. ನೀನಲ್ವಾ? ಹಾ, ಹೌದೌದು, ನೀನ್ ಹೊಡೆದಿಲ್ಲ. ನಿನ್ ಮೈ ಮೇಲೆ ಇದೆಯಲ್ಲ ಈ ಖಾಕಿನೇ ಹೊಡೆಸಿದ್ದು. ಕಣ್ಣಾರೆ ನೋಡದ್ನಲ್ಲ ನಿನ್ ಕೈಯಲ್ಲಿದ್ದ ಲಾಠಿ, ನನ್ನ ಮಗ ಇದ್ದ ಪರಿಸ್ಥಿತಿ. ಇಷ್ಟೆಲ್ಲ ಆದ್ಮೇಲೂ ಸುಳ್ಳು ಹೇಳೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬರುತ್ತೆ? ಅತ್ತೆ, ನೀವ್ ನನ್ನ ತಪ್ಪು ತಿಳ್ಕೊತಿದ್ದೀರಾ. ನಾನ್ ನಿಮ್ಗಾಗ್ಲಿ ಕಾರ್ತಿಕ್ಗಾಗ್ಲಿ ನೋವಾಗೋ ಕೆಲಸ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಹೀಗೆ ಹೇಳಿನೇ ಅಲ್ವಾ ನನ್ ಮಗನ ಕರ್ಕೊಂಡ್ ಬಂದ್ ಜೈಲಿಗೆ ಹಾಕಿದ್ದು. ಈಗ ಮತ್ತೊಂದು ಸುಳ್ಳು. ನಾನ್ ಕಣ್ಣಾರೆ ನೋಡಿದ್ಮೇಲೂ ನನ್ ಜೊತೆ ವಾದ ಮಾಡ್ತಿದ್ಯಾ? ನನ್ನ ಸೊಸೆ ಅಂತ ನಿನ್ನನ್ನು ನನ್ನ ತಲೆ ಮೇಲೆ ಹೊತ್ತು ಮೆರೆಸದ್ನಲ್ಲೇ. ನನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟಿಯಲ್ಲ. ಇಲ್ಲ ಅತ್ತೆ. ಮಾತಾಡ್ಬೇಡ ನೀನು. ಮಾತು ಕೇಳಿ ನಾವೆಲ್ಲ ಹಾಳಾಗೋದು. ನನ್ನ ಮಗನ ಒಂದಿನಕ್ಕೂ ನಾವೇ ಹೊಡೆದಿಲ್ಲ, ಅಂಥದ್ರಲ್ಲಿ ನೀನು ಕರುಣೆ ಇಲ್ದಂಗ ಅವನ ಮೇಲೆ ಕೈ ಮಾಡಿದೀಯಲ್ಲ. ನಿನಗ್ ಮಾತ್ರ ಕ್ಷಮೆ ಇಲ್ಲ. ನನ್ನ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಿದ್ರು, ಏನೂ ಮಾಡಕ್ಕಾಗದೆ ಇರೋ ಅಸಹಾಯಕ ತಾಯಿ ಆಗ್ಬಿಟ್ನಲ್ಲ ನಾನು. ನೋಡೆ, ನೀನು ನಿನ್ ಕಾನೂನು ಏನ್ ಬೇಕಾದ್ರೆ, ಆದ್ರೆ ಸತ್ಯ ಅನ್ನೋದೊಂದಿರುತ್ತೆ. ನ್ಯಾಯ ಅನ್ನೋದು ಯಾವತ್ತೂ ಆ ಸತ್ಯದ ಪರನೇ ಇರುತ್ತೆ. ನನ್ನ ಮಗನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಾತು, ಸಹಾಯ ಇದ್ಯಾವುದು ಬೇಕಾಗಿಲ್ಲ ನನಗೆ. ಸಾಧ್ಯ ಆದ್ರೆ ಇನ್ನೊಂದ್ಸಲ ನನ್ನ ಮಗನ ಮೇಲೆ ಕೈ ಮಾಡಬೇಡ, ಅವನಿಗೆ ಹಿಂಸೆ ಕೊಡಬೇಡ. ಏನ್ ಸಮಾಚಾರ ಡಾರ್ಲಿಂಗು? ತುಂಬಾ ಖುಷಿಯಲ್ಲಿದೆಯಾ? ತಣ್ಣಗೆ ಐಸ್ ಕ್ರೀಮ್ ಬೇರೆ ತಿಂತಿದೆಯಾ? ಸುಹಾಸ್, ವಿಷಯ ಆಗಿದೆ. ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದಿದ್ದೀನಿ, ಅದಕ್ಕೆ ಈ ಖುಷಿ. ಹೌದಾ? ಹೇಗೆ? ಆ 2 ಹಕ್ಕಿಗಳು ಯಾರು ಡಾರ್ಲಿಂಗು? ಇನ್ಯಾರು, ನಮ್ ಸತ್ಯ ಅಂಡ್ ಕಾರ್ತಿಕ್. ಸತ್ಯ ಕಾರ್ತಿಕ್ನ ಅರೆಸ್ಟ್ ಮಾಡಿದ್ದಕ್ಕೆ ಮನೆಯವರೆಲ್ಲ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅವಳನ್ನ ಹೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ತಿಕ್ ಇಮೇಜು ಹಾಳಾಯಿತು. ಇದರಿಂದ ಕಂಪನಿ ಬೋರ್ಡ್ ಮೆಂಬರ್ಸ್ ಯಾರು ಮುಂದಕ್ಕೆ ಅವನ್ನ MD ಮಾಡೋದಕ್ಕೆ ಒಪ್ಪೋದಿಲ್ಲ. ಸೊ ಕಂಪ್ನಿನೂ ನಂದೇ, ಮನೇಲೂ ಇನ್ಮೇಲಿಂದ ನಂದೇ ನಡೆಯೋದು. ಫೈನಲಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯಿತು. ಸೂಪರ್ ಡಾರ್ಲಿಂಗು, ಸೂಪರ್. ತಲೆ ಅಂದ್ರೆ ತಲೆ. ಇಂಥ ಮನೆ ಹಾಳು ಮಾಡೋ ಐಡಿಯಾಗಳನ್ನ ಅದೆಲ್ಲಿಟ್ಟಿರ್ತೀಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.